ಹೆಲೋ ಗೈಸ್. ಈಗ ನೈಟ್ ಟೈಮ್ 10 ಮೇಲಾಗಿದೆ. ಇವಾಗ ತಾನೇ ಅಶ್ವಿನ್ ಬಂದ ಮೈಸೂರಿಂದ. ಸೊ ಹೊರಟಿದೀವಿ. ಇದು ಯುಗಾದಿ ಹಬ್ಬದ ನಾಳೆ ಅಂತ. ಎಲ್ಲರೂ ಮಠಕ್ಕೆ ಹೋಗಿದ್ದು ಫಸ್ಟ್ ಇಲ್ಲಿ ಬಂದು ನಮ್ಮೂರಲ್ಲಿ ಸ್ಟೇ ಆಗಿ ಇಲ್ಲಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ಅವ್ರವ್ರ ಊರಿಗೆ ಹೊರಡೋದು. ಸೊ ನಾನ್ ನೈಟ್ ಟೈಮ್ ಒಂದ್ಸರಿನೂ ಬಂದಿರ್ಲಿಲ್ಲ ರೌಂಡ್ಸ್‌ಗೆ. ಅಮ್ಮ ಈ ಸರಿ ಹೋಗಿ ನೋಡ್ಕೊಂಡ್ ಬನ್ನಿ, ಅದನ್ನು ವ್ಲಾಗಿಗ್ ಆಡ್ ಮಾಡ್ಕೋ, ಎಷ್ಟೋ ಜನ ನೋಡಿರಲ್ಲ ಅಂತ ಅಂದ್ರು. ಅದಕ್ಕೆ ಒಂದ್ ರೌಂಡ್ ಹೋಗ್ ಬರೋಣ ಅಂತ 3 ಜನನು ಹೊರಟ್ವಿ. ಇಲ್ಲಿ ನಾಟಕಗಳು ನಡೀತಾ ಇದೆ. ಅಂದ್ರೆ ಬಂದಿರೋ ಜನಕ್ಕೆ ಬೋರ್ ಆಗ್ಬಾರ್ದು ಅಂತ ನಾಟಕಗಳು ಏರ್ಪಡಿಸಿರ್ತಾರೆ. ಇದು 3 ಕಡೆ ನಡೀತಾ ಇದೆ. ಬನ್ನಿ 3 ಕಡೆನೂ ನೋಡೋಣ ಎಷ್ಟೆಷ್ಟ್ ಜನ ಸೇರಿದ್ದಾರೆ ಅಂತ. ನೋಡಿ ಗೈಸ್, ಈ ನೈಟಲ್ಲೂ ಎಷ್ಟು ವೆಹಿಕಲ್ಸ್ ನಿಂತಿದೆ ಅಂತ. ಪರವಾಗಿಲ್ಲ. ನಾನಂತೂ ನೋಡಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಇಷ್ಟು ನೈಟಲ್ಲಿ ಬಂದಿರ್ಲಿಲ್ಲ. ಸೊ ಇದೆಲ್ಲ ಸ್ಟಾಲ್ಸ್ ಏನಕ್ಕೆ ಅಂತಂದ್ರೆ ಬೇರೆ ಊರಿಂದ ಬಂದು ಜನ ಇಲ್ಲಿ ಸ್ಟೇ ಆಗಿದ್ದಾರೆ ಅಂತ ಹೇಳಿದ್ನಲ್ಲ, ಅವ್ರಗಳಿಗೆ ಸ್ನ್ಯಾಕ್ಸ್ ತರ ಮಾರ್ತಾ ಇರ್ತಾರೆ. ಮತ್ತೆ ಅಲ್ಲಿ ನಾಟಕ ನೋಡಕ್ ಬಂದಿರ್ತಾರಲ್ಲ, ಅವ್ರಿಗೂ ಕೂಡ ಯೂಸ್ ಆಗತ್ತೆ ಅಂತ ಇಲ್ಲಿ ಸ್ಟಾಲ್ಸ್ ಹಾಕೊಂಡಿರ್ತಾರೆ. ಸೊ ನೀವು ಸೈಡ್ ಅಲ್ಲಿ ನೋಡ್ತಾ ಇರ್ಬೋದು, ದೇವಸ್ಥಾನದ ಸೈಡಲ್ಲಿ ಎಲ್ಲಾನು ಮಲಗಿದ್ದಾರೆ ಎಲ್ಲಾರು. ಈಗ ಸದ್ಯಕ್ಕೆ ನರಸಿಂಹಸ್ವಾಮಿ ಟೆಂಪಲ್ ಹತ್ರ ಬಂದಿದೀವಿ. ಈ ಟೆಂಪಲ್ ರೈಟ್ ಸೈಡ್ಗೆ ಇಲ್ಲಿ ತೇರ್ ನಿಲ್ಲಿಸ್ತಾರಲ್ಲ, ಅದ್ರ ಹಿಂಭಾಗದಲ್ಲಿ ನಾಟಕದ್ದು ಸ್ಟೇಜ್ ಹಾಕಿದ್ದಾರೆ. ಇಲ್ಲಿ ಒಂದ್ ಕಡೆ ನಡೀತಾ ಇದೆ, ಇನ್ ಮಿಕ್ಕಿದ 2 ಕಡೆ ಬೇರೆ ಬೇರೆ ನಡೀತಾ ಇದೆ. ಅದನ್ನು ಕೂಡ ತೋರಿಸ್ತೀನಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಟೆಂಪಲ್ ಎದುರುಗಡೆ ಇಲ್ಲೆಲ್ಲಾನು ಅಂಗಡಿಗಳ ತರ ಇಟ್ಕೊಂಡಿರ್ತಾರೆ. ಅವರು ಬೆಳಗ್ಗೆ ಅಂದ್ರೆ ತುಂಬಾ ಅರ್ಲಿ ಮಾರ್ನಿಂಗ್ ಅಲ್ಲೇನೆ ಎಲ್ಲ ಎದ್ದು ಸ್ನಾನ ಮಾಡಕ್ ಶುರು ಮಾಡಿರ್ತಾರೆ. ಸೊ ಬೆಳಗ್ಗೆ ಎದ್ದು ಸ್ಟಾಲ್ಸ್ ರೆಡಿ ಮಾಡ್ಕೊಳ್ಳೋ ಬದಲು ಇವಾಗ್ಲೇನೆ ಎಲ್ಲ ರೆಡಿ ಮಾಡ್ಕೊಂಡು ಅಲ್ಲಲ್ಲೇ ಮಲಗಿರ್ತಾರೆ. ನೋಡಿ ಎಷ್ಟು ಜನ ಮಲಗಿದ್ದಾರೆ ಅಂತ. ಮುಂಚೆ ಇದಕ್ಕಿಂತ ಜಾಸ್ತಿ ಇರ್ತಿತ್ತಂತೆ, ನನಗಂತೂ ಗೊತ್ತಿಲ್ಲ. ಈಗ ಫುಲ್ ಇಲ್ಲೆಲ್ಲಾನು ಮಲ್ಕೋತಾರೆ. ಆ ಕಡೆ ದೇವಸ್ಥಾನದ ಸೈಡ್ ಆ ಕಡೆ ಪಕ್ಕ ಮತ್ತೆ ಮೆಟ್ಲು ಮೇಲೆ ಇಲ್ಲೆಲ್ಲಾನು ಫುಲ್ ನೋಡ್ತಾ ಇದ್ದೀರಲ್ವಾ ನೀವು, ಈ ತರ ಮಲ್ಕೋತಾರೆ ಎಲ್ಲಾರು. ಸೊ ಇದು ಫಸ್ಟ್ ಸ್ಟೇಜ್ ದೇವಸ್ಥಾನದ ಪಕ್ಕದಲ್ಲಿ ನಡೀತಾ ಇದೆ ಅನ್ನಲ್ಲ, ಅಲ್ಲಿ ಗೈಸ್ ಇಷ್ಟು ಜನ ಸೇರಿರ್ತಾರೆ ಅಂತ ನಾನು ಇಮ್ಯಾಜಿನೇಷನ್ ಕೂಡ ಇಟ್ಕೊಂಡಿರ್ಲಿಲ್ಲ. ಪರವಾಗಿಲ್ಲ, ಇಷ್ಟೊಂದ್ ಜನ ಸೇರಿದ್ದಾರೆ ಈ ನೈಟಲ್ಲಿ ಕೂಡ. ಇಲ್ಲಿ ದಕ್ಷಯಜ್ಞ ನಾಟಕ ನಡೀತಾ ಇದೆ. ನೀವೇ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ. ಇಲ್ಲೇ ನಾಟಕ ನೋಡ್ತಾ ನೋಡ್ತಾ ಇಲ್ಲೂ ಕೂಡ ಮಲ್ಕೋತಾರೆ. ಹೊರ್ಗಡೆ ಏನ್ ಜನ ಮಲ್ಗಿದ್ದಾರೆ ಅದ್ರ ಡಬಲ್ ಇದೆ ಇಲ್ಲಿ ಅಂತ ಅನ್ನಿಸ್ತಿದೆ ನನ್ಗೆ ನೋಡ್ತಾ ಇದ್ರೆ, ಅಷ್ಟು ಜನ ಸೇರಿದ್ರು. ಈಗ ಒಂದ್ ಕಡೆ ನೋಡಿದ್ರಲ್ವಾ, ಇವಾಗ ನೆಕ್ಸ್ಟ್ ಎಲ್ ನಡೀತಾ ಇದೆ ಬನ್ನಿ ತೋರಿಸ್ಕೊಡ್ತೀನಿ. ಸೊ ಇದೆಲ್ಲ ಹೇಳಿದ್ನಲ್ಲ, ಬೆಳಗ್ಗೆ ಅಷ್ಟೊತ್ತಿಗೆ ಅವರು ಹೊರಡ್ಬೇಕಲ್ಲ, ಸೊ ಇಲ್ಲೇ ಎಲ್ಲ ಸ್ಟೇ ಆಗಿರ್ತಾರೆ. ಇದು ಟೆಂಪಲ್ ಆಪೋಸಿಟ್. ಗೈಸ್, ಮುಂಚೆ ಎಲ್ಲ ಹೆಂಗೆ ಅಂದ್ರೆ ಇಲ್ಲಿ ಮಿಠಾಯಿ, ಕಡ್ಲೆಪುರಿ ಆತರ ಎಲ್ಲ ಸ್ಟಾಲ್ಸ್ ಜಾಸ್ತಿನೇ ಇರ್ತಿತ್ತು. ಇವಾಗ ಕಡಿಮೆ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಮೇ ಬಿ ಬೆಳಗ್ಗೆ ಇಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ಇವಾಗಂತೂ ಕಡಿಮೆನೆ ಇದೆ. ಜಾಗನೇ ಇರ್ತಾ ಇರ್ಲಿಲ್ವಂತೆ ಇಲ್ಲೆಲ್ಲಾನು. ನೆಕ್ಸ್ಟ್ ತೇರ್ ಹಬ್ಬಕ್ಕೆ ರೆಡಿ ಆಗ್ತಾ ಇದೆ. ತೇರ್ ತಂದು ಈಚೆ ನಿಲ್ಸಿದ್ದಾರೆ, ಇನ್ನ ಕಟ್ಟಿಲ್ಲ. 12ನೇ ತಾರೀಕು ತೇರ್ ಇರುತ್ತೆ. ಇವರೆಲ್ಲ ಯಾವ ಊರಿಂದ ಬಂದಿರೋದು? ಅಕ್ಕಪಕ್ಕ ಹಳ್ಳಿಗಳಿಂದ ಬಂದು ಇಲ್ಲಿ ಸ್ಟೇ ಆಗಿರ್ತಾರೆ. ಎಲ್ಲ ಮಠಕ್ ನುಗ್ಗಿದ್ ಬಂದು ಇಲ್ಲಿ ಇರ್ತಾರೆ. ಈಗ ಬಂದ್ರೆ ನೆಕ್ಸ್ಟ್ ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಬಳ್ಳೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅದ್ರ ಪಕ್ಕ ಇನ್ನೊಂದ್ ಸ್ಟೇಜ್ ಹಾಕಿದ್ದಾರೆ, ನಿಮಗ್ ಕಾಣಿಸ್ತಾ ಇರ್ಬೋದು ಲೈಟ್ ದೂರದಲ್ಲಿ. ಮತ್ತೆ ಅಲ್ಲೂ ಹೋಗಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ಬಳ್ಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹರಿಕತೆ ನಡೀತಾ ಇದೆ. ಮಂಟೆ ಸ್ವಾಮಿ ಅವ್ರದ್ದು ಕತೆದು ಹರಿಕತೆ ನಡೀತಾ ಇದೆ ಇಲ್ಲಿ.
ಸೊ ಬಳ್ಳೇಶ್ವರ ಸ್ವಾಮಿ ದೇವಸ್ಥಾನ ಇಂದ ಮುಂದೆ ಬಂದ್ರೆ ನೆಕ್ಸ್ಟ್ ನಾಟಕ ನಡೀತಾ ಇರೋ ಸ್ಟೇಜ್ ಇಲ್ಲೇನೆ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಅಲ್ಲಿ ಇದೆ. ಸೊ ಅಲ್ಲಿನೇ ಅಷ್ಟೊಂದ್ ಜನ ಇರೋದಕ್ಕೆ ನಾನು ಇಲ್ಲಿ ಮತ್ತೆ ಅಷ್ಟು ಜನ ಸೇರಿರಲ್ಲ ಅಲ್ಲೇ ಇರ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲೂ ಏನ್ ಕಡಿಮೆ ಇಲ್ಲ ಗೈಸ್, ಅದಕ್ಕಿಂತ ಹೆಚ್ಚಾಗಿನೇ ಸೇರಿದ್ದಾರೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಬಟ್ ಇಲ್ಲಿ ಇನ್ನ ನಾಟಕ ಶುರು ಆಗಿಲ್ಲ, ಮೇ ಬಿ ಇವಾಗ ಶುರು ಮಾಡ್ತಾರೆ ಅಂತ ಅನ್ಸುತ್ತೆ. ಬನ್ನಿ ನೋಡೋಣ. ಇನ್ನ ಸ್ಟಾರ್ಟ್ ಆಗಿಲ್ಲ, ಸ್ವಲ್ಪ ವೇಟ್ ಮಾಡಿದ್ವಿ, ಇನ್ನ ಸ್ಟಾರ್ಟ್ ಆಗಿಲ್ಲ ಅಂತ ಹೊರಟ್ವಿ, ಲೇಟ್ ನೈಟ್ ಆಗಿರೋದ್ರಿಂದ. ನಾನೇನು ಅದ್ರಲ್ಲೇ ಒಂಚೂರು ತಿಂತೀನಿ, ಮಾಡಿ 4-3 ಪಾಪ ಬೇಡ ತೋರ್ಸೋದು. ಪರಿಶುದ್ಧವಾದ ಜಿಲೇಬಿ ಇದು ಹೆಂಗ್ ಮಾಡ್ತಾರೆ ಅಂತಂದ್ರೆ, ಈ ಕಾಲ್ ಹಾಕೊಂಡು ಚೆನ್ನಾಗಿ ತುಳಿದ್ಬಿಡ್ಬೇಕು, ಕಾಲ್ ಕಡಿಬಾರ್ದು. ಕರೆಕ್ಟ್ ಆಗಿ. ಹಬ್ಬಕ್ಕೆ ಕೋಲ್ಡ್ ಆಯ್ತಲ್ಲ ನಂಗೆ, ಕೋಲ್ಡ್ ಆಗ್ಬೇಕು ಒಳ್ಳೇದು, ಹಬ್ಬಕ್ಕೆ ಆಗ್ಬಾರ್ದಿತ್ತು. ಸೊ ನೆಕ್ಸ್ಟ್ ಸ್ಟೇಜ್ ಬಂದು ಇದು 3rd ಸ್ಟೇಜ್. ಎಲ್ಲಿ ಅಂತಂದ್ರೆ ಸೀನು ಫ್ಯಾಷನ್ಸ್ ಇದೆಯಲ್ಲ ಭಗವಂತ ಟಾಕೀಸ್ ಪಕ್ಕದಲ್ಲಿ, ಅದ್ರ ಮುಂಭಾಗ ಅಂದ್ರೆ ಗಣಪತಿ ಟೆಂಪಲ್ ಇದೆ ಅಲ್ಲ, ಅದ್ರ ಅಪೋಸಿಟ್ ಅಲ್ಲಿ ಹಾಕಿದ್ದಾರೆ ಈ ಸ್ಟೇಜ್ ನ. ಗೈಸ್ ಆಕ್ಚುಲಿ ಒಬ್ರು ಹಾಡ್ ಹೇಳ್ತಾ ಇದ್ರು, ನೀವೆಲ್ಲ ಕೇಳ್ಬೇಕಿತ್ತು ಒಂದ್ಸರಿ. ಆಹಾ, ತಕದಿಮಿ ತಕದಿಮಿ ಗೈಸ್, ಊರಲ್ಲಿ ಎಲ್ಲಾ ಕಡೆ ಎಷ್ಟು ಜಾತ್ರೆ ನಡೆದ್ರು ನಮ್ ರೋಡ್ ಮಾತ್ರ 2 ಗಂಟೆಗೆ ಮಲಗಿರ್ತಾರೆ, ಝೀರೋ ಟ್ರಾಫಿಕ್. ಎಲ್ಲ ಮುಖ್ಯವಾದ ವ್ಯಕ್ತಿಗಳು ಇಲ್ಲಿ ಓಡಾಡ್ತದೆ. ಎಲ್ಲೋ ಸೈಜ್ ಹೆಗ್ಣಗಳು. ಹಾಗೆ ತುಂಬಾ ಕ್ಲೀನ್ ಆಗಿದೆ, ನೋಡ್ತಾ ಇರ್ಬೋದು ನೀವೇ. ಒಂದ್ ಸ್ವಲ್ಪ ಕಸ ಕಾಣಿಸಲ್ಲ ಅಷ್ಟೇ. ಮೋದಿ ಸರ್ ಹೇಳಿದ್ದನ್ನ 100% ಫಾಲೋ ಮಾಡ್ತಾರೆ. ಎಸ್, ಇಷ್ಟೆಲ್ಲ ಸ್ವಾಮಿ, ನಾಳೆನೋ ಐತೆ. ನಾಳೆಗೆ ಇಷ್ಟೇ ಅಂತ ತಿಳ್ಕೊಬೇಡಿ. ನಾಳೆ ಬೆಳಗ್ಗೆ ಎದ್ಮೇಲೆ ಹಬ್ಬ ಶುರು. ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ಯುಗಾದಿ. ನಾಳೆ ಬೆಳಗ್ಗೆ ಸಿಗೋಣ, ಅಲ್ಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ಋಷವು ಹೊಸ ಋಷವು, ಮುಂದಕ್ಕೆ ಲಿರಿಕ್ಸ್ ಗೊತ್ತಿಲ್ಲ, ಬರುತ್ತಿದೆ. ಓ ಓ ಓ. ಸೊ ಗೈಸ್, ಟೈಮ್ ಇಷ್ಟೊತ್ತಾಗಿದೆ. ಇವಾಗ ಸ್ವೀಟ್ ಕಾರ್ನ್ ತಂದಿದ್ವಿ, ಅದನ್ನ ತಿನ್ಬಿಟ್ಟು ಮಲ್ಕೊಳ್ಳೋಣ ಅಂತ ತಿಂತಾ ಇವರೆಲ್ಲ ಮ್ಯಾಚ್ ನೋಡ್ತಾ ಇದ್ದಾರೆ. ಸೊ ಗುಡ್ ನೈಟ್ ಗೈಸ್, ಬೆಳಗ್ಗೆ ಸಿಗೋಣ. ಒನ್ಸ್ ಅಗೇನ್ ಅಡ್ವಾನ್ಸ್ ಹ್ಯಾಪಿ ಯುಗಾದಿ. ಅಹೋ, ಗುಡ್ ಮಾರ್ನಿಂಗ್. ನಾನು ಎದ್ದೇಳೋ ಅಷ್ಟರಲ್ಲಿ ಅಮ್ಮ ಎಲ್ಲಾನು ರೆಡಿ ಮಾಡಿ, ರಂಗೋಲೆ ಹಾಕಿ, ಪೂಜೆ ಮಾಡಿ ಎಲ್ಲಾನು ಮುಗಿಸ್ಬಿಟ್ಟಿದ್ದಾರೆ. ನಾನು ಎದ್ದೇಳೋದು ಸ್ವಲ್ಪ ಲೇಟ್ ಆಯ್ತು. ಇದು ನಮ್ಮ ಮನೆಯ ಪುಟ್ಟ ದೇವ್ರ ಮನೆ. ಇದು ನಮ್ಮ ಮನೆ ದೇವರು ಮಂಟೇಸ್ವಾಮಿ, ಅಂಡ್ ನನ್ನ ಗಂಡನ ಮನೆ ದೇವ್ರು ಕೂಡ ಇಲ್ಲೇ ಇದೆ, ನಾಗಲಿಂಗೇಶ್ವರ. ಸೊ ಬನ್ನಿ ಎಲ್ಲ ನಮಸ್ಕಾರ ಮಾಡ್ಕೊಳ್ಳಿ. ನಿಮ್ಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ನಾನು ಕೂಡ ನನಗೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಗೈಸ್ ಎಲ್ಲರೂ. ಸೊ ನಮ್ಮನೆ ಪುಟ್ಟ ಗಣೇಶ, ಬೇವು ಬೆಲ್ಲ. ಹೇಗಿದೆ ನಮ್ಮ ಪುಟಾಣಿ ದೇವ್ರ ಮನೆ? ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್, ಹ್ಯಾಪಿ ಯುಗಾದಿ. ಆ್ಯಕ್ಚುಲಿ ಹುಷಾರಿಲ್ಲ ಗೈಸ್, ಅದಕ್ಕೆ ಫುಲ್ಲು ಫೇಸ್ ಎಲ್ಲ ಡಲ್ ಆಗಿಬಿಟ್ಟಿದೆ ಏನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಬೆಳಗ್ಗೆ 3 ಗಂಟೆಗೆ ಎದ್ದೆ. ಬಟ್ ಅದಾದಮೇಲೆ ನೈಟ್ ಫುಲ್ಲು ನಿದ್ದೆ ಬಂದಿಲ್ಲ, ಫುಲ್ ಕೋಲ್ಡು, ಮೈಕೈ ನೋವು. ಅದಾದಮೇಲೆ 3 ಗಂಟೆಗೆ ಎಚ್ಚರ ಆಯಿತು. ಬಟ್ ಮತ್ತೆ ನಿದ್ದೆ ಬಂತು ಅಂತ ಮಲಗಿಬಿಟ್ಟೆ.
ಅಮ್ಮ ವಿಕ್ಸ್ ಹಚ್ಬಿಟ್ಟು ಮಲಗಿಸಿದ್ರು. ನಾನು ಎದ್ದೋಳೋ ಅಷ್ಟರಲ್ಲಿ ಅಮ್ಮ ಪೂಜೆ ಎಲ್ಲ ಮುಗಿಸೇ ಬಿಟ್ಟಿದ್ರು. ಸೊ ಅದೆಲ್ಲ ವೀಡಿಯೋ ತೊಗೊಳಕ್ಕಾಗಲಿಲ್ಲ. ನಾನು ಎದ್ದೋಳೋದು ಸ್ವಲ್ಪ ಲೇಟ್ ಆಯಿತು. ಲೇಟ್ ಅಂದರೆ ತುಂಬ ಲೇಟ್ ಏನಲ್ಲ, 7 ಗಂಟೆ ಆಗಿತ್ತು. 7 ಗಂಟೆಗೆ ಎದ್ದೋಳೋ ಅಷ್ಟರಲ್ಲಿ ನಮ್ಮಮ್ಮ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ರು ಆಲ್ರೆಡಿ. ಸೊ ಅದಾದಮೇಲೆ ಎದ್ದು ನಾನು ಸ್ನಾನ ಮಾಡಿಕೊಂಡು ನಾನು ಪೂಜೆ ಮಾಡ್ಬಿಟ್ಟು ಬಂದೆ. ಆ್ಯಕ್ಚುಲಿ ಸ್ಯಾರಿ ಹಾಕೋಬೇಕಂತ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ, ಬಟ್ ಆಗ್ತಾಯಿಲ್ಲ. ಫುಲ್ ಟಯರ್ಡ್ ಫೀಲ್ ಆಗ್ತಾಯಿದೆ. ಅಮ್ಮ ತಿಂಡಿ ಮಾಡ್ತಾಯಿದ್ದಾರೆ. ಸೊ ತಿಂಡಿ ತಿಂದ್ಕೊಂಡು ಅದಾದಮೇಲೆ ಹೊಳೆ ಹತ್ರ ಹೋಗುವಾಗ ಆದರೆ ಸ್ಯಾರಿ ಹಾಕೋತೀನಿ, ಇಲ್ಲ ಅಂತಂದರೆ ಹಿಂಗೆ ನಮ್ಮ ಅತ್ತೆ ಮಾವನ್ನ ಕೂಡ ಇಲ್ಲಿಗೆ ಬರೋಕ್ಕೆ ಹೇಳಿದ್ದೀನಿ. ಸೊ ಅವ್ರು ಬಂದಮೇಲೆ ಎಲ್ಲ ಒಟ್ಟಿಗೆ ಹೊಳೆ ಹತ್ರ ಹೋಗ್ತೀವಿ. ಅದಾದಮೇಲೆ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು ಸೋ ಮಚ್. ವೆರಿ ಮಚ್. ನೀವೇ ತಿನ್ನಿಸ್ಬಿಡಿ. ಹ್ಯಾಪಿ ಯುಗಾದಿ ಅಂತ ಹೇಳಿ. ಹ್ಯಾಪಿ ಯುಗಾದಿ. ಬಿಸಿ ಬಿಸಿ ಇಡ್ಲಿ, ಅದರ ಜೊತೆಗೆ ಚಟ್ನಿ, ಅದರ ಜೊತೆಗೆ ಪಲ್ಯ. ಇದು ಖಾಲಿ ತಟ್ಟೆ, ತಟ್ಟೆಗೆ ಒಂದು ಎಲೆ, ಆಮೇಲೆ ಚಟ್ನಿ, ಆಮೇಲೆ ಪಲ್ಯ, ಆಮೇಲೆ ತಿನ್ನೋ ಕೊಡಿ. ಅನ್ಕಂಡ್ ಕುಡ್ತಿರೋದು. ಇವತ್ತು ಯುಗಾದಿ ಹಬ್ಬದ ಇಡ್ಲಿ. ಒಳ್ಳೇದು ಆಲೂಗೆಡ್ಡೆ. ಮತ್ತೆ ವಾಯು ಇನ್ಯಾವ್ದ್ರಲ್ಲಿ ಏನು ಬರೋದೇ ಇಲ್ಲ. ಅಶ್ವಿನ್ ಇವತ್ತು ಆಫೀಸ್ ರಜಾ. ಹೋಗ್ಲಿ, ಸ್ಪೆಷಲ್ ಒಬ್ಬಟ್ಟು ತಿನ್ನಕಾದ್ರೂ ಇರಲ್ವ ನೀನು? ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗು. ನಾಳೆ ಮೆರವಣಿಗೆ ಮಾದೇಶ್ವರಂದು. ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಸೊ ತಿಂಡಿ ಆಯ್ತು, ಅತ್ತೆ ಮಾವ ಬಂದ್ರು. ಇವಾಗ ಹೊಳೆ ಹತ್ರ ಹೋಗ್ತಾ ಇದೀವಿ ನೋಡಕ್ಕೆ. ಆಕ್ಚುಲಿ ಲೇಟ್ ಆಗ್ಬಿಟ್ಟಿದೆ, ಬೆಳಗ್ಗೆನೆ ಹೋಗ್ಬೇಕಿತ್ತು. ಈಗ ಅರ್ಧ ಜನ ಖಾಲಿನೇ ಆಗೋಗಿರ್ತಾರೆ. ಇಲ್ಲೇನ್ ಕಾಣಿಸಲ್ಲ. ಕಾಣಿಸುತ್ತಲ್ಲ. ಇಲ್ಲಿ ಯಾರು ಎಲ್ಲ ಸ್ಟೇ ಆಗಿದ್ರು, ತುಂಬಾ ಜಾಸ್ತಿ ಜನ ಇರೋರು ಅಲ್ಲಲ್ಲೇನೆ ಅಡಿಗೆ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ತಿನ್ಕೊಂಡು ಆಮೇಲೆ ಹೊರಡ್ತಾರೆ. ಇನ್ ಕೆಲವರು ಅಲ್ಲಲ್ಲೇ ಹೋಟೆಲ್ ಇರ್ತಲ್ಲ ಅಲ್ಲಿ ತಿನ್ಕೊಂಡು ಹೊರಡ್ತಾರೆ. ಬಟ್ ಎಲ್ಲಾರು ಬೊಪ್ಪನ್ಪುರದ ಮಠಕ್ಕೆ ನುಗ್ಗಿದ್ದು ನೆಕ್ಸ್ಟ್ ಇಲ್ಲಿ ಬಂದು ಸ್ಟೇ ಆಗಿ ಇಲ್ಲಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡೇನೆ ಅವ್ರವ್ರ ಊರಿಗೆ ಹೊರಡೋದಂತೆ. ಆಕ್ಚುಲಿ ಇಲ್ಲೆಲ್ಲ ಕಾಲಿಡಕ್ಕೂ ಜಾಗ ಇರ್ತಿರ್ಲಿಲ್ಲ ಗೈಸ್. ಈ ಸರಿನೂ ಅಷ್ಟೇ ಜನ ಇದ್ರು, ಜನ ಏನ್ ಕಡಿಮೆ ಇರ್ಲಿಲ್ಲ. ಬಟ್ ನಾವು ಬಂದಿರೋದ್ ಲೇಟ್ ಆಗಿರೋದ್ರಿಂದ ಎಷ್ಟೋ ಜನ ಬಿಸಿಲಿಗೂ ಮುಂಚೆನೆ ಸ್ನಾನ ಮಾಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಹೊರಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಅಷ್ಟು ಟೆಂಪ್ರೇಚರ್ ಇದೆ. ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತ್ಕೊಂಡ್ರೆ ಆಗಲ್ಲ ಅನ್ನೋ ಅಷ್ಟು. ನಮ್ಗೇನೆ ಸುಸ್ತಾಗ್ತಾ ಇದೆ ಆಕ್ಚುಲಿ, ಅಷ್ಟು ಬಿಸಿಲಿದೆ ಈ ಸರಿ.
ಗೈಸ್ ಮುಂಚೆ ಎಲ್ಲ ಹೆಂಗಿರ್ತಿತ್ತು ಅಂದ್ರೆ ಹೊಳೆ ಮಧ್ಯೆ ಫುಲ್ಲು ಮರಳಿತ್ತು. ಸೊ ಎಲ್ಲಾ ಊರವ್ರು ಅಲ್ಲೇನೆ ಪೂಜೆ ಮಾಡ್ಕೋತಾ ಇದ್ರು. ಅವಾಗ ಹೆಂಗಿತ್ತು ಅಂತಂದ್ರೆ ಹೊಳೆಲಿ ನೀರೇ ಕಾಣ್ತಾ ಇರ್ಲಿಲ್ಲ, ಜನಗಳ ತಲೆನೇ ಕಾಣ್ತಾ ಇತ್ತು, ಅಷ್ಟು ಜನ ಅಲ್ಲಿ ಹೊಳೆ ಮಧ್ಯದಲ್ಲೇ ಇರ್ತಿದ್ರು. ಈ ಸರಿ ಅಲ್ಲಿ ಮರಳಿಲ್ಲ, ಸೊ ಹೊಳೆ ಮಧ್ಯಕ್ಕೆ ಯಾರು ಹೋಗಲ್ಲ, ಎಲ್ಲ ಆ ಕಡೆ ಸೈಡ್ ಈ ಕಡೆ ಸೈಡ್ ಟೆಂಪಲ್ ಗಳಿದೆಯಲ್ಲ ಅಲ್ಲಲ್ಲಿನೇ ಸ್ನಾನ ಮಾಡ್ಕೊತಿದ್ದಾರೆ, ಅಲ್ಲಲ್ಲೇ ಪೂಜೆ ಮಾಡ್ಕೊಂಡು ಹೊರಡ್ತಿದ್ದಾರೆ. ಬಟ್ ಹೊಳೆ ಮಧ್ಯದಲ್ಲಿ ನಡೆಯುವಾಗ ತುಂಬಾ ಚೆನ್ನಾಗಿರ್ತಿತ್ತು. ಅರ್ಧಕ್ಕರ್ಧ ಜನ ಖಾಲಿ ಆಗ್ಬಿಟ್ಟವ್ರೆ. ಇದು ಯಾವ ಊರವ್ರು ಅಂತ ಗೊತ್ತಿಲ್ಲ, ಕಂದಾಯನ ರೆಡಿ ಮಾಡ್ಕೋತಾ ಇದ್ದಾರೆ. ನಮ್ಮ ಮನೆ ದೇವ್ರು ಗೈಸ್, ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ತುಂಬಾ ಜಾಸ್ತಿ ಹೊತ್ತಲ್ಲಿ ನಿಂತ್ಕೊಳ್ಳಿಲ್ಲ, ಬಂದ್ಬಿಟ್ವಿ ಗೈಸ್. ಬಿಸಿಲು ಸಿಕ್ಕಾಬಟ್ಟೆ. ಅಮ್ಮ ಅಡ್ಗೆ ರೆಡಿ ಮಾಡ್ತಾ ಇದ್ದಾರೆ, ನನ್ಗಂತೂ ಏನು ಹೆಲ್ಪ್ ಮಾಡಕ್ ಆಗ್ಲಿಲ್ಲ. ಗೈಸ್ ಇವತ್ತಿನ ನಮ್ಮ ಹಬ್ಬದ ಅಡಿಗೆ ಏನೇನ್ ಮಾಡಿದ್ದಾರೆ ಅಮ್ಮ ಅಂತ ನೋಡೋಣ ಬನ್ನಿ. ಒಬ್ಬಟ್ಟು, ಹೂರ್ಣ, ಇದು ಸಾಂಬಾರ್, ಬೂದ್ಗುಂಬಳಕಾಯಿ ಹುಳಿ, ತರಕಾರಿ ಪಲ್ಯ, ಪಾಯಸ, ನೋ ಮೈದಾ ಒಬ್ಬಟ್ಟು, ಅಂಡ್ ಮೊಸರು, ಉಪ್ಪಿನಕಾಯಿ ಅಂಡ್ ರೈಸ್. ಆಕ್ಚುಲಿ ಗೈಸ್ ರೆಸಿಪಿದು ವಿಡಿಯೋ ಮಾಡ್ಕೋಬೇಕಂತ ಅನ್ಕೊಂಡಿದ್ದೆ, ಬಟ್ ನನ್ಗೆ ಹುಷಾರಿಲ್ದೇ ಇರೋ ಕಾರಣ ಏನೂ ಮಾಡಕ್ ಆಗ್ತಾ ಇಲ್ಲ. ಸೊ ಹಂಗೆ ಏನ್ ಅಡಿಗೆ ಮಾಡಿದೀವಿ ಅದ್ ಮಾತ್ರನೇ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಿಮ್ ಮನೆಯಲ್ಲೆಲ್ಲ ಏನೇನ್ ಸ್ಪೆಷಲ್ ಮಾಡಿದೀರಾ ಅಂತ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸ್ತೀರಾ ಅಂತ ಅನ್ಕೊಂಡಿದೀನಿ. ಸೂಪರ್ ಆಗಿ ಮಾಡಿದ್ದಾರೆ. ಇವಾಗ ಊಟ ಫುಲ್ ಚೆನ್ನಾಗಿ ಊಟ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಬಟ್ ಯಾಕೋ ಮೇ ಬಿ ಡೌಟ್ ಅಂತ ಅನ್ಸುತ್ತೆ ಹುಷಾರಿಲ್ದೆ ಇರೋದಕ್ಕೆ. ಆದಷ್ಟಾದ್ರೂ ಚೆನ್ನಾಗಿ ತಿನ್ಬಿಟ್ಟು ಇವತ್ತು ಹಬ್ಬನ ಕಂಪ್ಲೀಟ್ ಮಾಡ್ಬೇಕು. ಆಕ್ಚುಲಿ ವಾಯ್ಸ್ ಫುಲ್ ಹೋಗ್ಬಿಟ್ಟಿದೆ. ನೀವೇ ನೋಡ್ತಾ ಇರ್ಬೋದು ನನ್ನ ಫೇಸ್ ಎಷ್ಟು ಬ್ರೈಟ್ ಆಗಿದೆ ಅಂತ. ಆ್ಯಕ್ಚುಲಿ ಆಗ್ತಾ ಇಲ್ಲ ಗೈಸ್, ತುಂಬ ಟಯರ್ಡ್ ಆಗ್ತಾ ಇದೆ, ಅದರಿಂದ ಸರಿಯಾಗಿ ವ್ಲಾಗ್ ಮಾಡೋಕ್ಕೂ ಆಗ್ತಾ ಇಲ್ಲ ಆ್ಯಂಡ್ ರೀಲ್ಸ್ ಮಾಡೋಕ್ಕೂ ಕೂಡ ಆಗಲಿಲ್ಲ. ಇವತ್ತು ಹೊಳೆ ಹತ್ರಕ್ಕೆ ಹೋದೆ ಅಷ್ಟೇ, ಹೋಗಿದ್ದಲ್ಲಿಂದ ಅಲ್ಲಿ ಒಂದು 5 ನಿಮಿಷನೂ ನಿಂತ್ಕೊಳ್ಳೋಕ್ಕಾಗಲಿಲ್ಲ ನನಗೆ. ಬಿಸಿಲಿಗೆ ಫುಲ್ಲು ತಲೆ ಸುತ್ತಕ್ಕೆ ಶುರುವಾಗೋಯ್ತು. ಸೊ ರಿಟರ್ನ್ ಬಂದ್ಬಿಟ್ವಿ. ಆ್ಯಕ್ಚುಲಿ ಲೇಟಾಗಿ ಹೋಗಿದ್ದು ನಾವು, ಬೆಳಗ್ಗೆನೇ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ತುಂಬ ಲೇಟಾಗಿ ಹೋಗಿದ್ರಿಂದ ಸ್ವಲ್ಪ ಜನ ಖಾಲಿಯಾಗೋಗಿದ್ರು. ಆ್ಯಂಡ್ ಅಶ್ವಿನ್ ಹೊರಡ್ಬೇಕಂತ ಇದ್ನಲ್ಲ, ಅವನು ಹಂಗೆ ಹೊರಡ್ಬಿಟ್ಟ ಮೈಸೂರಿಗೆ, ಉಳ್ಕೊಳ್ಳಿಲ್ಲ. ಸೊ ಹೀಗಿತ್ತು ನಮ್ಮ ಹಬ್ಬ. ವಾಯ್ಸ್ ಫುಲ್ ಖರಾಬಾಗಿದೆ, ಪ್ಲೀಸ್ ಯಾರೂ ಬೇಜಾರು ಮಾಡ್ಕೋಬೇಡಿ. ಅದು ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಚೆನ್ನಾಗಿಲ್ಲ, ಒಂಥರ ನನಗೆ ಇರಿಟೇಟ್ ಆಗ್ತಾ ಇದೆ. ಬಟ್ ವ್ಲಾಗ್ ಮಾಡಬೇಕಂತ ಮಾಡ್ತಾಯಿದ್ದೀನಿ ನಿಮ್ಗಳಿಗೋಸ್ಕರ. ಆ್ಯಂಡ್ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ, ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ವಿಶಸ್ ನೆರವೇರಲಿ, ಆ ದೇವ್ರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ, ಹಾಗೆ ನನ್ನ ಮೇಲೂ ಇರಲಿ ಅಂತ ಕೇಳ್ಕೊತಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.